ಬೆಂಗಳೂರಿನಲ್ಲಿ TV5 ಕನ್ನಡ ನೇತೃತ್ವದಲ್ಲಿ ಅದ್ಧೂರಿ ಮೆಗಾ ಉತ್ಸವ ನಡೀತಾ ಇದೆ. ಸಹಕಾರ ನಗರದ BBMP ಮೈದಾನದಲ್ಲಿ ಈ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ. TV5 ಕನ್ನಡದ ಮೆಗಾ ಉತ್ಸವಕ್ಕೆ ಸ್ಯಾಂಡಲ್ವುಡ್ನ ಸ್ಟಾರ್ಸ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಬಂದಿರೋದಕ್ಕೆ ಮೊದಲು ಖುಷಿ. ನನ್ನ ಕ್ರಿಕೆಟ್ ಟೀಮ್ಮೇಟ್ ಕೂಡ ಶಶಿ, ನನಗೆ ಬಹಳ ಖುಷಿ. ಒಳ್ಳೆ ಕ್ರಿಕೆಟರ್ ಶಶಿ, ತುಂಬಾ ಚೆನ್ನಾಗಿ ಆಡ್ತಿದ್ರು. ಫೈನಲ್ ಮ್ಯಾಚಿಗೆ ಬರ್ಲಿಕ್ಕೆ ಆಗಲಿಲ್ಲ ಲಾಸ್ಟ್ ಟೈಮ್. ಥ್ಯಾಂಕ್ ಯು ಶಶಿ, ಇಲ್ಲಿವರೆಗೂ ಬಂದಿದ್ದಕ್ಕೆ. ರೈತ ಅಂತ ಬಂದಾಗ ಶಶಿ ಈ ಫಾರ್ಮರ್ ಅನ್ನೋ ಕಾನ್ಸೆಪ್ಟ್ಗೆ ಹೊಸ ಭಾಷ್ಯ ಬರೆದಂತ ಹುಡುಗ. ತುಂಬಾ ಹೋರಾಟಗಳಲ್ಲಿ ಶಶಿ ನಾನು ಫಾಲೋ ಮಾಡ್ತಿದ್ದೆ. ಈ ಹುಡುಗ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾತಾಡ್ತಾನಲ್ಲ ಅಂತ ಹೇಳಿ ಶಶಿ ಸ್ವಲ್ಪ ನೋಡಕ್ ಶುರು ಮಾಡಿದೆ ನಾನು. ನೆಕ್ಸ್ಟ್ ಶಶಿ ನೋಡಿದಾಗ ಶಶಿ ಆಲೋಚನೆಗಳೇ ಬೇರೆ ಇತ್ತು. ಒಂದು ರೆಗ್ಯುಲರ್ ಫಾರ್ಮಿಂಗ್ ಅಂತ ಬಂದಾಗ ಶಶಿ ಹೇಳ್ತಿದ್ರಲ್ಲ, ಇಂಡಿಯನ್ ಅಗ್ರಿಕಲ್ಚರ್ ಹೇಗೆ ಅಂದ್ರೆ ಭಾರತದ ಕೃಷಿ ಮಾನ್ಸೂನ್ ಒಂದಿಗಿನ ಜೂಜಾಟ ಅಂತ. ಬಟ್ ವಾಸ್ತವವಾಗಿ ದಲ್ಲಾಳಿಗಳೊಂದಿಗಿನ ಜೂಜಾಟ. ಅದು ದಲ್ಲಾಳಿನೇ ಎಲ್ಲ ಡಿಸೈಡ್ ಮಾಡೋ ಕಾಲ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಶಶಿ ಫಸ್ಟ್ ಆಫ್ ಆಲ್ ಒಂದು ಇಂಟ್ರೆಸ್ಟ್ ತೋರಿಸಿ ಬಂದಿರೋದಕ್ಕೆ ಖುಷಿ ಆಯ್ತು. ಸಹಕಾರ ನಗರದಲ್ಲಿ ಈ ಒಂದು ಮೆಗಾ ಉತ್ಸವ TV5 ಕಡೆಯಿಂದ ಒಂದು ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಖುಷಿ ಪಟ್ರೆ ನಿಮ್ಮೆಲ್ರಿಗಿಂತ ಜಾಸ್ತಿ ಖುಷಿ ಪಡೋದು ನಾನೇನೆ. ಎಲ್ಲರೂ ಬನ್ನಿ, ನಿಮ್ಗೆ ಏನ್ ಫುಡ್ ಇಷ್ಟ ಆಗುತ್ತೋ ಆ ಫುಡ್ ಅನ್ನ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಈ ವೀಕೆಂಡ್ ಅನ್ನ ತುಂಬಾ ಪೂರ್ತಿಯಾಗಿ ಎಂಜಾಯ್ ಆಗ್ತಾ ಫುಲ್ಲೆಸ್ಟ್ ಅಂತಾರಲ್ಲ, ಆ ರೀತಿಯಲ್ಲಿ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯೂಶಲಿ ಬೆಂಗಳೂರಲ್ಲಿ ಒಂದೊಂದು ಏರಿಯಾ ಒಂದೊಂದು ಫೇಮಸ್. ನಾವೀಗ ಶಾಪಿಂಗ್ ಮಾಡಬೇಕು ಅಂದ್ರೆ ಮಲ್ಲೇಶ್ವರಂ, ಕಮರ್ಷಿಯಲ್ ಸ್ಟ್ರೀಟ್ ಹಿಂಗೆಲ್ಲ ಹೋಗ್ತೀವಿ. ಎಲ್ಲೋ ಫುಡ್ ತಿನ್ಬೇಕು ಅಂದ್ರೆ ಫುಡ್ ಸ್ಟ್ರೀಟಿಗೆ ಹೋಗ್ತೀವಿ. ಯಾವುದೋ ವೆಹಿಕಲ್ಸ್ ತಗೋಬೇಕು ಅಂತ ಅನ್ಕೊಂಡ್ರೆ ಪರ್ಟಿಕ್ಯುಲರ್ ಆಗಿ ಅದೇ ವೆಹಿಕಲ್ ಶೋರೂಮಿಗೆ ಹೋಗ್ತೀವಿ. ಬಟ್ ಇಲ್ಲಿ ಎಲ್ಲಾನು ಇದೆ. ನೀವೇನಾದ್ರು ಟ್ರೈ ಮಾಡಿದ್ರೆ ಸರ್? ಇಲ್ಲ, ಬರ್ಬೇಕಾದ್ರೆ ನಮಗೊಂದು ಪ್ರೋಸೆಸ್ ಕೊಟ್ಟರು. ಅಲ್ಲಿ ಯಾವ್ದೋ ಕಾರ್ ಬಗ್ಗೆ ಎಲ್ಲ ಹೇಳಿದ್ರು. ಒಂದ್ ಕಾರ್ಗೆ ಸುಸ್ತಾಗಿದೀವಪ್ಪ, ಎಷ್ಟೊಂದು ಕಾರ್ ತಗೊಳ್ಳೋದು ಕಷ್ಟ ಆಗುತ್ತೆ ಅಂತ ಇದ್ದೆ. ಬಟ್ ನಿಮ್ಗೇನಾದ್ರೂ ಆ ವಿಚಾರದಲ್ಲಿ ಒಂದು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ತುಂಬಾ ಸ್ಟಾಲ್ಗಳಲ್ಲಿ ನಿಮ್ಮ ಆಸಕ್ತಿ ವಿಷಯಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅಂತ ತುಂಬಾ ಜನ ಇದ್ದಾರೆ. ಒಂದು ರೌಂಡ್ ಹೋಗೋದ್ರಿಂದ ನೀವೇನ್ ಕಳ್ಕೊಳ್ಳಲ್ಲ. ಒಂದು ಐಡಿಯಾಸ್ ನಿಮಗೆ ಬರಬಹುದು. ನಾವ್ ಇಲ್ಲಿವರೆಗೂ ಏನ್ ತಿಳ್ಕೊಂಡಿರ್ತೀವೋ ಅದಕ್ಕಿಂತ ಇನ್ನೇನೋ ಒಂದು ವಿಷಯ ಹೊಸದಾಗಿ ತಿಳ್ಕೊಳ್ಬಹುದು ಅಂತ ನಾನು ಭಾವಿಸ್ತೀನಿ. ಒಂದು ಫೇಮಸ್ ಸೈಯಿಂಗ್ ಇದೆ, ಒಳ್ಳೆ ವಿಚಾರಗಳು ಯಾವ ಕಡೆಯಿಂದಾದ್ರೂ ಬರಲಿ, ನಿನ್ನ ಮನದ ಬಾಗಿಲು ಮತ್ತು ಕಿಟಕಿಗಳನ್ನ ಓಪನ್ ಮಾಡಿ ಇಟ್ಕೊಂಡಿರು ಅಂತ ಹೇಳಿ. ಹಾಗಾಗಿ ಆ ವಿಚಾರದಲ್ಲಿ ಯಾರು ಬೇಕಾದ್ರೂ ಅದನ್ನ ಒಮ್ಮೆ ಹೋಗಿ ಚೆಕ್ ಮಾಡಬಹುದಾಗತ್ತೆ ಅಂತ ಹೇಳಕ್ ಇಷ್ಟ. ಸರ್, ಯಾವಾಗ್ಲೂ ಬ್ರೇಕಿಂಗ್ ನ್ಯೂಸ್ ಅಂತ ಇರ್ತೀವಿ, ಅಥವಾ ಕರೆಂಟ್ ಅಫೇರ್ಸ್ ಅಥವಾ ಕರೆಂಟ್ ಇಶ್ಯೂಸ್ ಏನಿರುತ್ತೆ ಅದನ್ನ ಮಾತಾಡ್ತಾ ಇರ್ತೀವಿ. ಸೊ ಯೂಶಲಿ ನಮಗೆ ಒಂಚೂರು ಈ ಎಂಟರ್ಟೈನ್ಮೆಂಟ್ ಅನ್ನೋದು ಸ್ವಲ್ಪ ದೂರನೇ ಇರುತ್ತೆ. ಬಟ್ ಇವತ್ತಲ್ಲಿ ನಿಂತ್ಕೊಂಡು ಎಲ್ಲಾ ಮಕ್ಕಳು ಡ್ಯಾನ್ಸ್ ನೋಡ್ತಾ ಇದ್ರಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರಿ. ಹೆಂಗ್ ಅನ್ಸ್ತಾ ಇತ್ತು? ನಂಗೆ ತುಂಬಾ ಖುಷಿ ಆಯ್ತು. ನೋಡು, ಇವ್ಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲು. ಇವಳು ಲಾಸ್ಟ್ ಅಲ್ಲಿ ನಿನ್ ಪ್ರೈಸ್ ಬಂತ ನಿನ್ಗೆ? ಆ ಸ್ಟ್ಯಾಚ್ಯೂ ತರದೇನೋ ಮಾಡಿಸ್ತಿದ್ರಲ್ಲ, ಪ್ರೈಸ್ ಬಂತ. ಲಾಸ್ಟ್ ಅಲ್ಲಿ ಮಿಸ್ ಆಯ್ತಾ ನಿಂಗೆ? ಪ್ರೈಸ್ ಬಂತ? ನಿಂಗೆ ಪ್ರೈಸ್ ಬಂತಲ್ವಾ? ತುಂಬಾ ಖುಷಿ ಆಯ್ತು. ಮಕ್ಕಳು ಎಂಜಾಯ್ ಮಾಡೋದು ಅಂದ್ರೆ, ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೋ ಅದಕ್ಕಿಂತ 100 ಪಟ್ಟು ಅವ್ರ ಪೇರೆಂಟ್ಸ್ ಎಂಜಾಯ್ ಮಾಡ್ತಿರ್ತಾರೆ. ನಾನು ಯಾವಾಗಲೂ ಅಬ್ಸರ್ವ್ ಮಾಡ್ತಿರ್ತೀನಿ. ಮಕ್ಕಳಿಗಿಂತ 100 ಪಟ್ಟು ಖುಷಿ ಮಕ್ಕಳು ಅವ್ರದ್ದೇ ಲೋಕದಲ್ಲಿ ಇರ್ತಾರೆ. ಬಟ್ ಅವ್ರ ಪೇರೆಂಟ್ಸ್ ಇರ್ತಾರಲ್ಲ, ಮಗುನ್ ವಿಡಿಯೋ ಮಾಡೋದು, ಫೋಟೋ ತಗೊಳ್ಳೋದು ಮಾಡ್ತಿರ್ತಾರೆ. ಸೊ ಮಕ್ಕಳ ಖುಷಿನೇ ಇಡೀ ಈ ಒಂದು ಮೆಗಾ ಉತ್ಸವದ ಖುಷಿ ಅಂತ ಹೇಳಕ್ಕೂ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಜೊತೆಗೆ ತನ್ನ ಸಿನಿಮಾದ ಟ್ರೇಲರ್ ರಿಲೀಸ್ ಇದೆ ಅಂತ ಹೇಳಿದ್ರು. ಅವರು ನಾಳೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಎಲ್ಲ ಜನ ಇರೋದ್ರಿಂದ TV5 ಕಡೆಯಿಂದ ಇವತ್ತು ಇಲ್ಲೇನೆ ರಿಲೀಸ್ ಮಾಡ್ಬಿಡೋಣ, ಅದನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಗಿಫ್ಟ್ ಇದೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದೀನಿ. ಓರಿಲ್ ಫುಡ್ಸ್ ಅವರ ಕಡೆಯಿಂದ ಒಂದು ಗಿಫ್ಟ್ ಇದೆ. A lot of the people will have a lot of working women. They don't have a time for that. So just cut the packet, add the water, your instant chutney is ready. This, yeah. ನಾನು ನೂಡಲ್ಸ್ ಬಗ್ಗೆ ಮಾತ್ರ ಕೇಳಿದೆ. ಇನ್ಸ್ಟಂಟ್ ಚಟ್ನಿ ಅಂತ. ಇದು ಇನ್ಸ್ಟಂಟ್ ಇಡ್ಲಿ ಸಂಪಳ ಹಿಟ್ಟು ಏನೋ ಹೇಳ್ತಿರಲ್ಲ, ಇದ್ರೆ ಸಾಕು ನಿಮಗೆ. ಚಟ್ನಿ ಎಲ್ಲ ರೆಡಿ ಇರುತ್ತೆ, ಇಮಿಡಿಯೇಟ್ ಮಾಡ್ಕೊಡ್ಬೋದು ಅಂತ. ಈ ತರದ್ದು ಇನ್ಸ್ಟಂಟ್ ಸಾಂಬಾರು ಇದೆಯಂತೆ. ನೀರು ಬಿಸಿ ಮಾಡಿದ್ರೆ ಸಾಕು ಅಂತ ಹೇಳಿ ನಾನು ಸ್ಟಡಿ ಮಾಡ್ತಿದ್ದಾಗ ಇದನ್ನೆಲ್ಲ ಆರ್ಮಿಗೆ ಸಪ್ಲೈ ಮಾಡ್ತಾರೆ. ಈ ತರದ್ದು ಇನ್ಸ್ಟಂಟ್ ಆಗಿ ಒಂದು ನೀರು ಬಿಸಿ ಮಾಡ್ಕೊಂಡ್ರೆ ಸಾಕು, ಒಂದು ಫುಡ್ ರೆಡಿ ಆಗುತ್ತೆ ಅಂತ ಹೇಳಿ. ಬರೀ ಆರ್ಮಿಗೇನಪ್ಪ ನಮ್ಗೇನೋ ಇಲ್ಲ ಅಂತ ಅನ್ಕೊಂಡಿದ್ದಾಗ ಇಮಿಡಿಯೇಟ್ ಆಗಿ ರೆಡಿ ಇದೆ ಅಂತ ಹೇಳ್ತಿದ್ದಾರೆ. ಶಶಿಗೆ ಹ್ಯಾಂಡ್ ಓವರ್ ಮಾಡ್ಬಿಡಿ ಸರ್. ನಿಮ್ಮ ಮೂವಿಗೆ ಎಲ್ಲ ಚೆನ್ನಾಗಾಗ್ಲಿ. ಆಲ್ ದಿ ಬೆಸ್ಟ್ ಶಶಿ. ಕಷ್ಟಪಟ್ಟಿರೋ ಹುಡುಗ, ಗೆಲ್ಬೇಕು ನೀವು. ಓಕೆನಾ? ಭಾಗ್ಯಲಕ್ಷ್ಮಿ ಅವರ ಕಡೆಯಿಂದಲೂ ಕೂಡ ಒಂದು ಗಿಫ್ಟ್ ಇದೆ. ಹಾಗೇನೆ TV5 ಕಡೆಯಿಂದಲೂ ಕೂಡ ಒಂದು ಗಿಫ್ಟ್ ಇದೆ. ಹೇಳ್ತಿದ್ದೆ, ಭಾಗ್ಯಲಕ್ಷ್ಮಿ ನಮ್ಮ ಕಂಪನಿ. I worked here for a few years, 1.5 years. ಥ್ಯಾಂಕ್ ಯು. TV5 ಕಡೆಯಿಂದಲೂ ಕೂಡ ಶಶಿ ಅವರಿಗೆ ಒಂದು ಗಿಫ್ಟ್ ಇದೆ.
ಹಾಗಿದ್ರೆ ಟ್ರೈಲರ್ ನೋಡ್ಬಿಡೋಣವಾ? ಓಕೆ, ಸೊ ಸಿನಿಮಾ ಯಾವಾಗ್ಲೂ ಕೂಡ ಸಿನಿಮಾ ಅಂತಾನೆ ನಮಗೆ ಖುಷಿ ಅಂತೂ ಇದ್ದೇ ಇರತ್ತೆ. ನನ್ನ ಸಿನಿಮಾ ಬಗ್ಗೆ ಮಾತಾಡಬಹುದಲ್ಲ? ಸೊ ಬೇಸಿಕಲಿ ನಾನು ಬಂದಿರುವಂಥದ್ದು ಮೂಲತಃ ರೈತ ಕುಟುಂಬದಿಂದ ಅಲ್ಲ, ನಾನೇ ರೈತ. ಎಲ್ಲರೂ ಅದೇ ಅಂತಾರೆ, ನಾವು ರೈತ ಮಕ್ಕಳು, ರೈತರ ಮಕ್ಕಳು ಅಂತ. ನಮ್ಮ ತಂದೆ ತಾಯಿ ಒಂದು ಸಣ್ಣ ಬಟ್ಟೆ ಅಂಗಡಿ, ಇಲ್ಲಿ ಹೆಂಗೆ ಮಳಿಗೆಗಳು ಬಂದವು, ಈ ಥರ ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂತ ಬದುಕಿದವರು. ನಾನು ಫಸ್ಟ್ ಇಲ್ಲಿ ಬಂದಿರೋ ಸಾಕಷ್ಟು ಜನ ಎಂಟರ್ಪ್ರನರ್ ಇರ್ತಾರೆ, ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಟೀಸರ್ ಪ್ಲೇ ಆಗಕ್ಕೆ 2 ನಿಮಿಷ ಬೇಕು ಅಂದ್ರೆ ಅದನ್ನ ಕವರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಬೇಸಿಕಲಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ನನ್ನ ತಲೆಗೆ ಬಂದಿದ್ದು ನಾನು ಕಾಲೇಜಲ್ಲಿ ಇದ್ದಾಗ. ಅಲ್ಲಿಂದ ಏನೇನು ಅವಕಾಶಗಳು ಬರ್ತವೆ. ನಾವು ಡೊಳ್ಳು ಕುಣಿತ ಮಾಡ್ತಿದ್ವಿ, ಹಿಂಗೆ ಯಾವ್ದನ್ನ ಪ್ರೊಸೆಷನ್ ಮಾಡಿದ್ರೆ ಒಂದು 5,000 ರೂಪಾಯಿ ಡೊಳ್ಳು ಕುಣಿತ ಮಾಡ್ತಿದ್ವಿ. ಆ ಡೊಳ್ಳನ್ನ ನೋಡಿ ರಘು ದೀಕ್ಷಿತ್, ಮಯೂರಿ ಅವರು ಎಲ್ಲೋ ಒಂದು ಚಾನಲ್ ಅಲ್ಲಿ ನೋಡಿ ನಮಗೊಂದು ವೇದಿಕೆ ಮಾಡಿಕೊಟ್ರು. ಆ ವೇದಿಕೆಯ ಹುಚ್ಚು ತಲೆಗೆ ಬಂತು. ಅಲ್ಲಿಂದ ಬಿಗ್ ಬಾಸ್ ಗೆದ್ದ ಆದ್ಮೇಲೆ ಒಂದು ತೋಟ ಮಾಡೋಣ ಅಂತ ಫಾರ್ಮ್ ಮಾಡಿದ್ವಿ. ಇನಿಷಿಯಲಿ ಫಾರ್ಮ್ ಸಿಕ್ಕಾಪಟ್ಟೆ ಲಾಸ್ ಆಯ್ತು. ಆಮೇಲೆ ಇದೇ ಭಾಗ್ಯಲಕ್ಷ್ಮಿ ಫಾರ್ಮ್ಸ್ ಅಲ್ಲಿ ಹೋಗಿ ವರ್ಕ್ ಮಾಡಿದೆ. ಅಲ್ಲಿಂದ ಒಂದು ಸ್ವಲ್ಪ ಫೈನಾನ್ಷಿಯಲಿ ಸ್ಟೆಬಿಲಿಟಿ ತಗೊಂಡ್ವಿ. ಅಲ್ಲಿಂದ ಬರ್ತಾ ಲ್ಯಾಂಡ್ಸ್ಕೇಪಿಂಗ್ ಇವನ್ನೆಲ್ಲ ಸ್ವಂತ ಕಂಪನಿಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಬಿಗ್ ಬಾಸ್ ಹೋದ್ವಿ. ಬಿಗ್ ಬಾಸ್ ಇಂದ ಗೆದ್ದು ಹೊರಗಡೆ ಬಂದ್ವಿ. ಬಂದ್ಮೇಲೆ ಜನ ಕೇಳಕ್ ಶುರು ಮಾಡಿದ್ರಿ, ಈಗೇನ್ ಮಾಡ್ತಿದ್ದೀರಾ ಅಂತ. ಇವೆಲ್ಲ ಮಾಡ್ತಾ ನಾವು ಒಂದು ಫರ್ಟಿಲೈಸರ್ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿದೀನಿ. ಗ್ರೀನ್ ಸೆನ್ಸ್ ಅನ್ನೋ ಒಂದು ಕಂಪನಿ ಇದೆ, ಒಂದು ಹೋಟೆಲ್ ಇದೆ. ಸೊ ಈ ತರ ಲಕ್ಷಾಂತರ ರೂಪಾಯಿ ಸಂಬಳಗಳು ಕೊಡುವಂತ ಪರಿಸ್ಥಿತಿಯಲ್ಲಿ ಸ್ಥಾನಕ್ಕೆ ನನ್ನನ್ನ ಜನ ತಂದುಕೊಟ್ಟಿದ್ದಾರೆ. ಅಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋ ಒಂದು ಜಾಗ ತಂದುಕೊಟ್ಟಿದೆ. ಹಂಗಿರ್ಬೇಕಾದಾಗ ಮೆಹಬೂಬಾ ಅನ್ನೋ ಒಂದು ಸಿನಿಮಾ ಶುರುವಾಯಿತು. ಆ ಸಿನಿಮಾನ ನಾನೇ ಪ್ರೊಡ್ಯೂಸ್ ಮಾಡಿ ಈಗ ಸಿನಿಮಾದ ಪ್ರೊಡ್ಯೂಸರು ಆಗಿದ್ದೀನಿ. ಈ ಸಿನಿಮಾಗೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ನಾನು ಯಾವುದೇ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ, ನಿಮ್ಗಳ ಮಧ್ಯದಿಂದ ಬಂದಂತ ಕಾಮನ್ ಮ್ಯಾನ್. ನಿಮ್ಗಳ ಸಪೋರ್ಟ್ ತುಂಬಾ ಅಗತ್ಯವಾಗುತ್ತೆ ನನಗೆ. ಈಗ ಇಲ್ಲಿ ಒಬ್ಬ ಸೆಲೆಬ್ರಿಟಿನ ಒಂದು ಸ್ಟೇಜ್ ಕರ್ಸೋದು ಎಷ್ಟು ಕಷ್ಟನೋ ನನಗೂ ಇನ್ನೂ ಕಷ್ಟ ಆಗುತ್ತೆ. ಯಾರಾದ್ರೂ ಒಬ್ಬರನ್ನ ಕರ್ಕೊಂಡ್ಬಂದು ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ಸಕ್ಕಾಗಿರ್ಲಿ. ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ಮೆಹಬೂಬಾ. ಮೆಹಬೂಬಾ ಈಸ್ ಅನ್ ಇಂಟೆನ್ಸ್ ಲವ್ ಸ್ಟೋರಿ. ಇದು ಟ್ರೂ ಲವ್ ಸ್ಟೋರಿ ಬಗ್ಗೆ ಮಾತಾಡೋದು, ಜಾತಿಗಳ ಬಗ್ಗೆ ಮಾತಾಡೋದು, ಧರ್ಮಗಳ ಬಗ್ಗೆ ಮಾತಾಡೋದು. ಇದು ರಾಮ ಮಂದಿರ ಅಥವಾ ಬಾಬ್ರಿ ಮಸೀದಿಯ ಕಥೆ ಅಲ್ಲ. ಇದು ಕಾರ್ತಿಕ್ ಗೌಡ ಹಾಗೂ ನಜ್ರಿಯಾ ಬಾನುವಿನ ಪ್ರೇಮ ಕಥೆ. ತುಂಬಾ ಅದ್ಭುತವಾಗಿ ನಡೆದಿರುವಂತ ನೈಜ ಘಟನೆಗಳನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಜಾತಿ ಪ್ರೀತಿಗೆ ಯಾವುದೇ ಜಾತಿ ಭೇದ ಭಾವಗಳಿಲ್ಲ ಅನ್ನೋ ಸಿನಿಮಾ. ದಯವಿಟ್ಟು ನಾಳೆ ಈ ಸಿನಿಮಾದ ಟೀಸರ್ ರಿಲೀಸ್ ಆಗ್ತಿದೆ. ಇಟ್ಸ್ ಎ ವೆರಿ ವೆರಿ ಇಂಟೆನ್ಸ್ ಸಿನಿಮಾ. ಇಬ್ರು ಕಾಲೇಜ್ ಪಾಸ್ ಆಗಿರೋ ಹುಡುಗ ಹುಡುಗಿ ಫಸ್ಟ್ ಲವ್ ಮಾಡಿದಾಗ ಯಾವುದೇ ತರದ ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡಿರಲ್ಲ. ಇವನ ಹತ್ರ ಎಷ್ಟು ದುಡ್ಡಿದೆ, ಇವನ ಫಸ್ಟ್ ಲವ್ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸೆಕೆಂಡ್ ಥರ್ಡ್ ಲವ್ ಬಗ್ಗೆ ನಂಗೆ ಗೊತ್ತಿಲ್ಲ. ಫಸ್ಟ್ ಲವ್ ಅಲ್ಲಿ ಯಾವುದೇ ತರದ ಕ್ಯಾಲ್ಕುಲೇಷನ್ಸ್ ಇರಲ್ಲ, ಕಮ್ಮಿ ಕ್ಯಾಲ್ಕುಲೇಷನ್ಸ್. ಹುಡುಗಿ ಸಖತ್ತಾಗವಳೆ, ಹುಡುಗ ಸಖತ್ತಾಗಿದೆ ಅಂತ ಈ ತರ ಸ್ಟಾರ್ಟ್ ಆಗೋ ಲವ್ ಯಾವ ತರ ಎಂಡ್ ಆಗತ್ತೆ ಧರ್ಮಗಳು ಬೇರೆ ಆದಾಗ ಅನ್ನೋಂಥ ಮೂಲ ಕಥೆನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಮೆಹಬೂಬಾ. ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ಆಶೀರ್ವಾದ, ಸಪೋರ್ಟ್ ನನ್ನ ಮೇಲೆ ಇರಬೇಕು ಅಂತ ಕೇಳ್ತೇನೆ. ಮೆಹಬೂಬಾ ಹೆಸರು ಕೇಳ್ತಿದ್ದಂಗೆನೆ ಡಿಫ್ರೆಂಟ್ ಅಂತ ಅನ್ಸುತ್ತೆ ಸರ್. ಏನಾದ್ರು ನೀವೇನಾದ್ರು ಕೇಳಕ್ಕಿದ್ದೀವಿ ತುಂಬಾನೇ ಡಿಫ್ರೆಂಟ್ ಅನ್ಸುತ್ತೆ. ಬಟ್ ಈಗಿನ ಸಿಚುವೇಶನ್ ನಾವು ನೋಡಿದಾಗ ಜಾತಿ ಅಥವಾ ಈ ವಿಚಾರ ಬಂದಾಗ ಬಹಳ ಚರ್ಚೆಗಳಾಗ್ತಾ ಇರುತ್ತೆ, ಬಹಳ ಸುದ್ದಿಗಳಾಗ್ತಾ ಇರುತ್ತೆ. ಏನಾದ್ರು ಕನೆಕ್ಟ್ ಇದೆಯಾ ಈಗಿನ ಸಿಚುವೇಶನ್ಗೂ ನಿಮ್ಮ ಮೆಹಬೂಬಾ ಸಿನಿಮಾ? ಏನಾದ್ರು ಮೆಸೇಜ್ ಪಾಸ್ ಮಾಡುತ್ತಾ ಹೇಗೆ ಅಂತ? ಡೆಫಿನೆಟ್ ಆಗಿ ಮೆಸೇಜ್ ಪಾಸ್ ಮಾಡೋಂಥ ಇಟ್ ಇಸ್ ಅನ್ ಈಕ್ವಾಲಿಟಿ. ಇಲ್ಲಿ ಜಾತ್ರೆ ಮಾಡ್ತಾ ಇದೀವಿ, ಯಾವುದೇ ನಿರ್ಬಂಧಗಳಿಲ್ಲ. ಇಲ್ಲಿ ಯಾವ ಜಾತಿ, ಯಾವ ಧರ್ಮ, ನಿಮ್ಮ ಹತ್ರ 10 ಲಕ್ಷ ಇದ್ರು 1 ಲಕ್ಷ ದುಡಿತಿದ್ರು ಒಂದೇ ಸ್ಟಾಲ್ ಕೊಡ್ತಾರೆ. ಆ ಸ್ಟಾಲ್ ನ ಫೇರ್ ಏನಿದೆ ಅದನ್ನೇ ಮಾಡ್ತಾರೆ. ದಟ್ ಈಸ್ ಈಕ್ವಾಲಿಟಿ ಅಂತ ಸಾರಾಂಶವನ್ನ ಸಾರುವಂತ ಸಿನಿಮಾ. ನಾವು ಆನ್ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಒಬ್ಬ ತಂದೆ ಒಂದು MP ಟಿಕೆಟ್ಗೋಸ್ಕರ ಹೋರಾಟ ಮಾಡ್ತಿರ್ತಾನೆ. ಅವ್ರಿಗೆ MP ಟಿಕೆಟ್ ಸಿಕ್ಬಿಡುತ್ತೆ. ತಕ್ಕಂತ ಮಗ ಯಾವುದೋ ಮುಸ್ಲಿಂ ಹುಡುಗಿನ ಲವ್ ಮಾಡ್ತಿದ್ದಾನೆ ಅಂತ ಅಂದಿದ ತಕ್ಷಣ ಅವನು MP ಟಿಕೆಟ್ ಕಳ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಬಂದಾಗ ಅವನ ಪೊಲಿಟಿಕಲ್ ಅಜೆಂಡಾಗೋಸ್ಕರ ಮಗನ್ನ ಅಥವಾ ಅವಳು ಬರೋ ಸೊಸೆನ ಏನ್ ಮಾಡ್ತಾನೆ ಅನ್ನೋ ಆನರ್ ಕಿಲ್ಲಿಂಗ್ ಮೇಲೆ ಬಂದಿರುವಂತ ಸಬ್ಜೆಕ್ಟ್ ಇದು.